Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Obadiah chapter 1 verse number 21. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ ಒಬಾದ್ಯ 1ನೇ ಅಧ್ಯಾಯ 21ನೇ ವಚನಕ್ಕೆ ತಿರುಗಿಸಿ. Obadiah chapter 1 verse number 21. ಒಬಾದ್ಯ 1ನೇ ಅಧ್ಯಾಯ 21ನೇ ವಚನ. Let's read the word. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. This word talks about the saviors. ಈ ವಾಕ್ಯವು ರಕ್ಷಕರ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. Who are saviors? ಈ ರಕ್ಷಕರು ಯಾರಾಗಿದ್ದಾರೆ? Hallelujah. Hallelujah. It says then saviors shall come to Mount Zion to judge the mountains of Esau, and the kingdom shall be the Lord's. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಏಸಾವಿನ ಪರ್ವತವನ್ನು ಆಳುವರು, ಆಗ ರಾಜ್ಯವು ಯೆಹೋವನದಾಗಿರುವುದು. Hallelujah. Jesus is the savior. ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾನೆ. The topmost savior. ಆತನು ರಕ್ಷಕರಲ್ಲಿ ರಕ್ಷಕನಾಗಿದ್ದಾನೆ. Who are these saviors? ಈ ರಕ್ಷಕರು ಯಾರಾಗಿದ್ದಾರೆ? Who are these many saviors? ಈ ಒಂದು ಚಿಕ್ಕ ರಕ್ಷಕರು ಯಾರಾಗಿದ್ದಾರೆ? These our children. ಅದು ನಮ್ಮ ಮಕ್ಕಳಾಗಿದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. You know, children are not accidental. ಮಕ್ಕಳು ಯಾವುದೋ ಅಕಸ್ಮಾತ್ ಆಗಿ ಹುಟ್ಟುವವರಲ್ಲ. Now, most people think, oh, our children are born by accident. ಅನೇಕ ಜನರು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ, ನಮ್ಮ ಮಕ್ಕಳು ಅಕಸ್ಮಾತ್ ಆಗಿ ಹುಟ್ಟಿದ್ದಾರೆ. You know, few parents see their children as a mistake. ಕೆಲವು ತಂದೆ ತಾಯಿಗಳು ಅವರ ಮಕ್ಕಳನ್ನ ತಪ್ಪಾಗಿ ಹುಟ್ಟಿದ್ದಾನೆ ಅನ್ನೋದನ್ನ ಆಲೋಚನೆ ಮಾಡ್ತಾರೆ. As a result of their thinking, you know, they don't take their children's life very seriously. ಅವರ ಆಲೋಚನೆ ಈ ರೀತಿ ಇರೋದ್ರಿಂದ ಅವರು ತಮ್ಮ ಮಕ್ಕಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. You should understand. ಇವತ್ತಿನ ದಿವಸ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. No son or a daughter is born as a mistake. ಯಾವ ಮಕ್ಕಳು, ಯಾವ ಗಂಡು ಮಗು, ಹೆಣ್ಣು ಮಗು ಯಾವುದೇ ಕಾರಣಕ್ಕೂ ತಪ್ಪಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. I have a good news for you. Your child is not born as a mistake. ನಿಮಗೋಸ್ಕರ ಶುಭ ವರ್ತಮಾನವನ್ನು ನಾನು ತಿಳಿಸಲು ಬಯಸುತ್ತೇನೆ. ನಿಮ್ಮ ಮಕ್ಕಳು ತಪ್ಪಿನಿಂದ ಹುಟ್ಟಿದವರಲ್ಲ. Hallelujah. God has a definite purpose for your children's life. ದೇವರು ನಿಮ್ಮ ಮಕ್ಕಳ ಮೇಲೆ ವಿಶೇಷವಾದ ಒಂದು ನಿಖರವಾದ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. Your child is a star sent by God to brighten the earth. ಈ ಲೋಕವನ್ನ ಪ್ರಕಾಶಗೊಳಿಸುವಂತ ನಿಮ್ಮ ಮಕ್ಕಳು ಈ ಲೋಕವನ್ನ ಪ್ರಕಾಶವಂತಗೊಳಿಸುವಂತ ಒಂದು ನಕ್ಷತ್ರವಾಗಿದ್ದಾರೆ. ಆ ನಕ್ಷತ್ರವು ಈ ಲೋಕವನ್ನ ಪ್ರಕಾಶಗೊಳಿಸುತ್ತದೆ. Unfortunately, ನಾವು unfortunately, the devil recognizes the stardom of your child, and so he does everything to frustrate their rising. ಅದೃಷ್ಟಕರವಾಗಿ ಅದು ನಿರಾದೃಷ್ಟಕರವಾಗಿ ಗಮನಿಸುವುದಾದರೆ ಸೈತಾನನು ಈ ಒಂದು ಮಕ್ಕಳು ತಾರೆಯ ರೀತಿಯಲ್ಲಿ ಹೊಳೆಯುವುದನ್ನ ತಿಳಿದುಕೊಂಡು ಆತನು ಅವರ ವಿರುದ್ಧವಾಗಿ ಆಕ್ರಮಣ ಮಾಡುತ್ತಾನೆ. What the parents they don't see in the children, the devil sees it. ಮಕ್ಕಳು ಈ ಮಕ್ಕಳ ವಿಚಾರವಾಗಿ ಅವರುಗಳ ತಂದೆ ತಾಯಿಯರು ಏನು ಎಂದು ನೋಡುವುದಿಲ್ಲವೋ ಸೈತಾನ ಅವರಲ್ಲಿ ನೋಡುವ ಆತನಾಗಿದ್ದಾನೆ. My parents during my childhood they didn't know that I would grow up as a preacher. ನನ್ನ ತಂದೆ ತಾಯಿ ನಾನು ಚಿಕ್ಕವಳಾಗಿ ಬಾಲ್ಯದಲ್ಲಿರುವಾಗ ನನ್ನನ್ನು ನೋಡಿ ನಾನು ಒಬ್ಬ ಸಂದೇಶವನ್ನು ಸಾರುವವಳಾಗಿ ಒಂದು ಬೋಧಕಳಾಗಿ ನಿಲ್ಲುತ್ತೇನೆ ಎಂದು ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಸೈತಾನನಿಗೆ ಆ ಸಮಯದಲ್ಲಿ ನಾನು ಬೋಧಕಳಾಗಿ ನಿಲ್ಲುತ್ತೇನೆ ಅನ್ನೋದನ್ನ ಗೊತ್ತಿತ್ತು. That's why maybe he was trying many things to destroy my life. ಅದಕ್ಕೋಸ್ಕರವಾಗಿ ಅನೇಕ ಬಾರಿ ನನ್ನನ್ನ ಒಂದು ನಾಶ ಮಾಡುವುದಕ್ಕೆ ಆತನು ಪ್ರಯತ್ನ ಪಟ್ಟಿರಬಹುದು. So things will happen in your children's life. ನಿಮ್ಮ ಒಂದು ಮಕ್ಕಳ ಜೀವಿತದಲ್ಲಿ ಕೂಡ ಇದೇ ರೀತಿ ನಡೆದಿರಬಹುದು. But as a parent, ಆದ್ರೆ ನೀವು ತಂದೆ ತಾಯಿಯಾಗಿ, as a brother, ನೀವೊಂದು ಸಹೋದರನಾಗಿ, as a sister, ಸಹೋದರಿಯಾಗಿ, as a elder people, ನೀವೊಂದು ಹಿರಿಯರಾಗಿ you should take care of your children. ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. The Bible calls they are the mini saviors. ಸತ್ಯವೇದ ಅವರನ್ನ ಚಿಕ್ಕ ರಕ್ಷಕರೇ ಎಂದು ಕರೆಯುತ್ತಾ ಇದೆ. For example, if you read in Mark chapter 9, ಈ ಉದಾಹರಣೆಯಾಗಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯವನ್ನು ನೋಡುವುದಾದರೆ from 20 to 23, 20 ರಿಂದ 23 ವಚನಗಳಲ್ಲಿ talks about a father who brought his son to Jesus who would suffer from convulsions. ಒಬ್ಬ ತಂದೆ ಒಂದು ಮೂರ್ಛಾ ರೋಗದಿಂದ ಆಕ್ರಮಣಗೊಂಡಿರುವಂತ ಬಳಲುತ್ತಿರುವಂತ ಒಂದು ಮಗುವನ್ನ ಯೇಸುವಿನ ಬಳಿಗೆ ತರುವುದನ್ನು ನಾವು ನೋಡ್ತಾ ಇದ್ದೇವೆ. Let us read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Verses from 20 to 23. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 20 ರಿಂದ 23 ವಚನಗಳು. So they brought him, and seeing Jesus, the spirit immediately threw the boy into a convulsion.
he fell to the ground and rolled around, foaming at the mouth. ಅವರನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆಸುರಿಸುತ್ತಾ ಹೊರಡಾಡಿದನು. Verse number 21. 21ನೇ ವಚನ. Jesus asked the boy's father, "How long has this been with him?" And the father replies, "From his childhood." ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತೆಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಅಂದನು. Verse number 22. 22ನೇ ವಚನ. It often throws him into the fire or into the water, trying to kill him. But if you can do anything, have compassion on us and help us. ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. And Jesus echoed, "If you can, all things are possible to him who believes." ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. Hallelujah. Do you observe here in this verse? ಈ ಒಂದು ವಾಕ್ಯವನ್ನು ಗಮನಿಸಿದಿರಾ? The Bible says ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ. Jesus is asking the father, ಯೇಸು ಕ್ರಿಸ್ತನು ಅಲ್ಲಿ ಆ ಒಂದು ಮಗುವಿನ ತಂದೆ ಬಳಿ ಈ ರೀತಿಯಲ್ಲಿ how ಕೇಳುತ್ತಿದ್ದಾನೆ. long the child is suffering. ಆ ಒಂದು ಮಗು ಎಷ್ಟು ವಯಸ್ಸಿನಿಂದ ಈ ಒಂದು ರೋಗದಿಂದ ಬಳಲ್ತಾ ಇದೆ? The father says, ತಂದೆ ಅಲ್ಲಿ ಮಗುವಿನ ತಂದೆ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. from his childhood. ಆತನ ಬಾಲ್ಯದಿಂದಲೇ ಇದು ಕಷ್ಟವನ್ನು ಅನುಭವಿಸ್ತಾ ಇದೆ. You know the end story that Jesus delivered the boy from the spirit. ನಮಗೆ ಕೊನೆಯ ಒಂದು ಕಥೆ ಅಲ್ಲಿ ಯಾವ ರೀತಿ ಆ ಸಂದರ್ಭ ಮುಗಿತದೆ ಗೊತ್ತು. ಯೇಸು ಕ್ರಿಸ್ತನು ಆ ಮಗುವನ್ನು ಬಿಡುಗಡೆ ಮಾಡುತ್ತಾನೆ. Even in Matthew chapter 15, you read about a mother who brings her daughter. She brings the matter to the Jesus about her daughter who was demon possessed. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲೂ ಕೂಡ ಒಬ್ಬ ತಾಯಿ ತನ್ನ ಮಗಳಿನ ಒಂದು ರೋಗದ ವಿಚಾರವನ್ನ, ಕಷ್ಟದ ಸೈತಾನನಿಂದ ಬಾಧಿತಳಾದ ವಿಚಾರವನ್ನ ಅಲ್ಲಿ ಯೇಸುವಿನ ಬಳಿಗೆ ತರುವುದನ್ನು ನಾವು ನೋಡ್ತೇವೆ. And we know the climate that Jesus healed and delivered the mother's daughter. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೊನೆಯಾಯಿತು ಎಂದು ನನಗೆ ಗೊತ್ತಿದೆ. ಯೇಸು ಕ್ರಿಸ್ತನು ಆ ಒಂದು ಮಗುವನ್ನು ಸ್ವಸ್ಥ ಮಾಡಿದನು ಎಂದು ನಾವು ನೋಡ್ತಾ But ಇದ್ದೇವೆ. today we need to learn one thing. ಆದರೆ ಇವತ್ತಿನ ದಿವಸ ಒಂದು ವಿಚಾರನ ನಾವು ಕಲಿಯಬೇಕಾಗಿದೆ. What was the mistake of this child that the spirit was attacking these little children? ಆ ದುರಾತ್ಮವು ಬಾಲ್ಯದಿಂದಲೇ ಆ ಮಗುವನ್ನ ಆಕ್ರಮಣ ಮಾಡಬೇಕಾದ್ರೆ ಇದಕ್ಕೆ ಕಾರಣ ಏನಾಗಿದೆ ಅಥವಾ ಯಾವ ತಪ್ಪು ಆ ಮಗು ಮಾಡಿದೆ? You know, there was no mistake from these little children. ಆ ಮಗು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ, ಆ ಕಡೆಯಿಂದ ಯಾವುದು ತಪ್ಪು ನಡೆದಿಲ್ಲ. But one thing we can understand from the Bible. ಆದರೆ ಸತ್ಯವೇದದಿಂದ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. The evil spirits, it will make attempts to invade the lives of our children since childhood. ಬಾಲ್ಯದಿಂದಲೇ ನಮ್ಮ ಮಕ್ಕಳ ಮೇಲೆ ದುರಾತ್ಮವು ಆಕ್ರಮಣ ಮಾಡುವುದಕ್ಕೆ ಪ್ರಯತ್ನ ಪಡುತ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. Even the infants, babies can be tortured and tormented by the evil spirits. ಶಿಶುಗಳನ್ನು ಕೂಡ ಸೈತಾನನು ಆತನು ದುರಾತ್ಮನಿಂದ ಪೀಡಿತ ಮಾಡುತ್ತಾನೆ, ಕಷ್ಟಗಳಿಂದ ಪೀಡನೆ ಮಾಡುತ್ತಾನೆ. I know about a child. ನನಗೊಂದು ಮಗುವಿನ ಬಗ್ಗೆ ಗೊತ್ತಿದೆ. Now she's grown up. ಆಕೆ ಈಗ ಬೆಳೆದು ನಿಂತಿದ್ದಾಳೆ. But during her childhood, ಆಕೆ ಬಾಲ್ಯದ ಸಮಯದಿಂದಲೇ when she was just an infant, ಆಕೆ ಶಿಶು ಆಗಿರುವಾಗ, she was day's child. ಆಕೆ ಕೇವಲ ಒಂದು ಕೆಲವೇ ದಿನಗಳ ಮಗುವಾಗಿರುವಾಗ You know, her father threw her into some dustbin. ಆಕೆ ತಂದೆ ಆಕೆಯನ್ನು ಒಂದು ಡಸ್ಟ್ಬಿನ್ ಡಬ್ಬಿಗೆ ಒಂದು ತಿಪ್ಪೆಗೆ ಬಿಸಾಡಿ ಬಿಡುತ್ತಾನೆ. Later the mother went and they searched for the baby and they brought it home. ತದನಂತರ ಆ ತಿಪ್ಪೆಯಲ್ಲಿ ಇದ್ದಂತ ಒಂದು ಮಗುವನ್ನ ಹುಡುಕಿ ಆಕೆ ತಾಯಿ ಮನೆಗೆ ಕರೆದುಕೊಂಡು ಬರುತ್ತಾಳೆ. From the day the baby was brought from that pit, ಯಾವಾಗ ಆ ಒಂದು ತಿಪ್ಪೆಯಿಂದ ಆ ಒಂದು ಮಗುವನ್ನ ಮನೆಗೆ ಕರೆದುಕೊಂಡು ಬಂದರು, the child is to face some kind of evil spirit attacks. ಮಗು ಆ ದಿನದಿಂದ ಒಂದು ದುರಾತ್ಮನ ಬಾಧೆಯಿಂದ ಅನುಭವಿಸಿದೆ ಎಂದು ನಾವು ನೋಡ್ತಾ ಇದ್ದೇವೆ. Parents, if you're listening to this, ತಂದೆ ತಾಯಿಯರು ಈ ಸಮಯದಲ್ಲಿ ನೀವು ಕೇಳಿಸಿಕೊಳ್ಳುತ್ತಿದ್ದಾರೆ. when the children they become alone, ಯಾವಾಗ ಮಗು ಒಂಟಿಯಾಗುತ್ತದೋ, when they are unprotected, ಆವಾಗ ಅವರಿಗೆ ಯಾವುದೇ ರಕ್ಷಣೆ ಇರೋದಿಲ್ಲ. the evil spirits can attack those infants. ದುರಾತ್ಮವು ಆ ಶಿಶುಗಳನ್ನು ಆಕ್ರಮಣ ಮಾಡುವಂತ ಸಾಧ್ಯತೆ ಇದೆ. Why Jesus is asking the father, from when does your son is suffering from this convulsion? ನನ್ನ ಕರ್ತನಾದ ಯೇಸು ಇಲ್ಲಿ ತಂದೆಯ ಬಳಿ ಕೇಳುತ್ತಿದ್ದಾನೆ, ಯಾವ ಒಂದು ವಯಸ್ಸಿನಿಂದ ಈ ಒಂದು ಮಗು ಬಾಧೆಗಳ ಪಟ್ಟಿದೆ ಅನ್ನೋದನ್ನ And ಕೇಳುತ್ತಿದ್ದಾನೆ. the father says from his childhood.
childhood. ತಂದೆ ಹೇಳ್ತಿದ್ದಾನೆ, ಒಂದು ಈ ಚಿಕ್ಕ ವಯಸ್ಸಿನ ಬಾಲ್ಯದಿಂದಲೇ ಈ ಒಂದು ಮಗು ಈ ಒಂದು ಪೀಡನೆಗೆ ಅನುಭವಿಸ್ತಾ ಇದೆ. Parents, if you are listening to this word, ತಂದೆ ತಾಯಿಯಿಂದ ಈ ಸಮಯದಲ್ಲಿ ನನ್ನ ವಾಕ್ಯವನ್ನ ಕೇಳುತ್ತಿರುವುದಾದರೆ, you need to take your children's life very seriously. ನೀವು ನಿಮ್ಮ ಮಕ್ಕಳ ಜೀವಿತವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. These are the children who are going to lighten up the kingdom of God. ಈ ಒಂದು ಮಕ್ಕಳೇ ದೇವರ ರಾಜ್ಯವನ್ನ ಪ್ರಕಾಶಗೊಳಿಸುವಂತಹ ಮಕ್ಕಳಾಗಿದ್ದಾರೆ. These are the children who are going to torment the kingdom of darkness. ಈ ಮಕ್ಕಳೇ ಕತ್ತಲೆ ಲೋಕದ ಶಕ್ತಿಗಳನ್ನ ಎದುರಿಸುವಂತಹ ಮಕ್ಕಳಾಗಿದ್ದಾರೆ. Hallelujah. But one thing, ಅದರ ಒಂದು ವಿಚಾರ, Satan has failed in his mission. ಸೈತಾನನು ಈ ಎರಡೂ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಕೂಡ ಇಲ್ಲಿ ಸೋತು ಹೋಗಿದ್ದನ್ನು ನಾವು ಗಮನಿಸುತ್ತೇವೆ. Hallelujah. You have a child who is into such issues. ಇಂಥ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಮಗುವನ್ನ ನಿಮಗೆ ಆ ಮಗು ಇದೆಯೇ? You have a child who is under the evil attacks. ಸೈತಾನನ ಬಾಧೆಯಿಂದ ಬಾಧಿಸಲ್ಪಡುವಂತ ಪೀಡನೆಗೊಳಗಾದಂತ ಮಗು ನಿಮಗಿದೆಯೇ? Yes, your child makes you cry every day. ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಅಳುವುದನ್ನ ನಿಮ್ಮ ಮಗು ಮಾಡ್ತಾ ಇದೆಯೇ? They're making the parents cry. ಅವರು ಆ ತಂದೆ ತಾಯಿಗಳನ್ನ ಅಳುವಂತೆ ಮಾಡುತ್ತಾ ಇದೆಯೇ? I want you to know that your children are the mini saviors. ನೀವು ಒಂದನ್ನ ತಿಳಿದುಕೊಳ್ಳಬೇಕು, ನಿಮ್ಮ ಮಕ್ಕಳು ಅವರು ಚಿಕ್ಕ ಒಂದು ರಕ್ಷಕರಾಗಿದ್ದಾರೆ. They have a glorious and colorful destiny. ಅವರಿಗೆ ಒಂದು ಮಹತ್ತಾದ ಮತ್ತು ಬಹಳ ಬಣ್ಣಗಳುಳ್ಳಂತಹ ಒಂದು ಭವಿಷ್ಯ ಅವರಿಗಿದೆ. So God says, pray for your child. ದೇವರು ಹೇಳ್ತಿದ್ದಾನೆ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. If you read in Exodus chapter 1, ಈ ವಿಮೋಚನಾ ಕಾಂಡ 1ನೇ ಅಧ್ಯಾಯವನ್ನು ಓದುವುದಾದರೆ, especially verse number 16 and 22, 16 ಮತ್ತು 22ನೇ ವಚನವನ್ನು ನೋಡುವುದಾದರೆ, the Pharaoh of Egypt, ಐಗುಪ್ತ ದೇಶದ ರಾಜನಾದ ಅರಸನಾದ ಫರೋಹನು he assigned the midwives to kill the Israelite newborn babies. ಹೊಸದಾಗಿ ಹುಟ್ಟಿದಂತ ಇಸ್ರೇಲರ ಶಿಶುಗಳನ್ನ ಸಾಯಿಸುವುದಕ್ಕೆ ಸೂಲಗಿತ್ತಿಯರಿಗೆ ಈ ಕಾರ್ಯವನ್ನು ಮಾಡುವುದಕ್ಕೆ ಆಜ್ಞಾಪಿಸಿದರು. This decree of death, it also came upon Moses. ಈ ಮೋಶೆಯ ಮೇಲೆ ಕೂಡ, ಮೋಸೆ ಶಿಶು ಆಗಿದ್ದಾಗ ಈ ಒಂದು ಘೋಷಣೆ, ಈ ಒಂದು ಆಜ್ಞಾಪನೆ ಬಂತೆಂದು ನಾವು ನೋಡ್ತಾ ಇದ್ದೇವೆ. ಮರಣದ ಘೋಷಣೆ, the decree of death. ಮರಣದ ಒಂದು ಆಜ್ಞಾಪನೆ, ಮರಣದ ಘೋಷಣೆ ಮೋಶೆಯ ಮೇಲೆ ಬಂತು. All the children which were born with Moses, they were dying in the Nile river. ಇಸ್ರೇಲರಿಂದ ಹುಟ್ಟಿದಂತಹ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ಆ ನೈಲ್ ನದಿಯಲ್ಲಿ ಮೋಶೆಯ ಜೊತೆ ಮೋಶೆ ಒಳಗೂಡಿ ಸಾಯುವಂತ ಪರಿಸ್ಥಿತಿ ಎದುರಾದಾಗ, The children, but they were dying, but Moses lived. ಅಲ್ಲಿ ಮೋಶೆ ಮಾತ್ರ ಬದುಕುಳಿದನು, ಉಳಿದ ಎಲ್ಲ ಮಕ್ಕಳು ಸತ್ತು ಹೋದರೆಂದು ಗಮನಿಸುತ್ತೇವೆ. The mother of Moses, ಅವರ ತಾಯಿಯಾದ the mother of Moses, ತಾಯಿ, ಮೋಶೆಯ ತಾಯಿ, she did not leave her child to be dying. ಆಕೆಯ ಒಂದು ಮಗನಾದ ಮೋಶೆಯನ್ನು ಸಾಯುವುದಕ್ಕೆ ಬಿಡಲಿಲ್ಲ. She prepared, she made the basket out of papyrus. ಆಪಿನ ಹುಲ್ಲಿನ ಒಂದು ಪೆಟ್ಟಿಗೆಯನ್ನು ಸಿದ್ಧ ಮಾಡಿ ಆ ಮೋಶೆಯನ್ನು ಅದರೊಳಗೆ ಇಟ್ಟಳು. What is that papyrus basket today? ಇವತ್ತಿನ ದಿವಸ ಆ ಒಂದು ಆಪಿನ ಪೆಟ್ಟಿಗೆ ಯಾವುದಾಗಿದೆ? It is your prayers. ಆ ಆಪಿನ ಪೆಟ್ಟಿಗೆ ನಿಮ್ಮ ಪ್ರಾರ್ಥನೆಯಾಗಿದೆ. The tears of your prayers. ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯಾಗಿದೆ. Fasting prayers. ನಿಮ್ಮ ಉಪವಾಸ ಪ್ರಾರ್ಥನೆಯಾಗಿದೆ. That will protect your children ಅದು today. ನಿಮ್ಮ ಮಕ್ಕಳನ್ನ ಇವತ್ತಿನ ದಿವಸ ಕಾಪಾಡುವಂತದ್ದಾಗಿದೆ. Hallelujah. Take care of your children. ನಿಮ್ಮ ಮಕ್ಕಳನ್ನ ನೀವು Even ನೋಡಿಕೊಳ್ಳಬೇಕಾಗಿದೆ. during the time of Jesus when he was born, ಯೇಸು ಕ್ರಿಸ್ತನು ಹುಟ್ಟಿದಂತ ಸಂದರ್ಭದಲ್ಲಿ ಕೂಡ the king Herod, ಆ ಒಂದು ಇಸ್ರೇಲ್ ಯಹೂದಿ ರಾಜನಾದ ಹೆರೋದನು, he gives a decree that the king of Jews is born, so I'm going to kill all the infants who are below 2 years of age. ಯಹೂದ್ಯರ ಅರಸನು ಹುಟ್ಟಿದ್ದಾರೆ ಎಂದು ತಿಳಿದುಕೊಂಡು ಆತನು ಅಲ್ಲಿ 2 ವರ್ಷದ ಒಳಗಿನ ಎಲ್ಲಾ ಗಂಡು ಮಕ್ಕಳು ಸಾಯಬೇಕು ಎನ್ನುವಂತ ಘೋಷಣೆಯನ್ನು ಕೊಡುತ್ತಾರೆ. God escaped Jesus from this death. ಆದರೆ ದೇವರು ಈ ಮರಣದಿಂದ, ಯೇಸುವಿನ ಮರಣ ಆಗುವುದಕ್ಕೆ ಕರ್ತನು ತಪ್ಪಿಸಿದರೆಂದು ನಾವು ನೋಡ್ತಾ ಇದ್ದೇವೆ. Hallelujah. So don't give up your children for slaughter. ನಿಮ್ಮ ಒಂದು ಮಕ್ಕಳು ಸಾಯುವುದಕ್ಕೆ, ನಾಶಕ್ಕೆ ಒಳಗಾಗುವುದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳನ್ನ ಬಿಟ್ಟು ಕೊಡಬೇಡ್ರಿ. So all you should do is just like the father who brought his son to Jesus. ತಂದೆ ಯಾವ ರೀತಿಯಲ್ಲಿ, ಒಬ್ಬ ತಂದೆ ಯಾವ ರೀತಿಯಲ್ಲಿ ತನ್ನ ಮಗನನ್ನು ಯೇಸುವಿನ ಬಳಿಗೆ ತಂದನು, Just like the mother who brought the matter to Jesus about her daughter. ಅದೇ ರೀತಿಯಲ್ಲಿ ಒಬ್ಬ ತಾಯಿ ತನ್ನ ಆ ಒಂದು ಮಗುವಿನ ವಿಚಾರವನ್ನು ಯಾವ ರೀತಿಯಲ್ಲಿ ಯೇಸುವಿನ ಬಳಿಗೆ ತಂದನು. You need to bring your
children matters to Jesus, ನೀವು ಕೂಡ ನಿಮ್ಮ ಮಕ್ಕಳ ವಿಚಾರವಾಗಿ ಯೇಸುವಿನ ಬಳಿಗೆ ನೀವು ವಿಚಾರವನ್ನು ತರಬೇಕು. bring in prayers to Jesus. ಯೇಸುವಿನ ಬಳಿಗೆ ನಿಮ್ಮ ಮಕ್ಕಳ ವಿಚಾರವನ್ನ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಬನ್ನಿರಿ. Your children are not born by mistake. ನಿಮ್ಮ ಮಕ್ಕಳು ಮತ್ತು ನೀವು ಯಾವುದೇ ಕಾರಣಕ್ಕೂ ತಪ್ಪಿನಿಂದ ಹುಟ್ಟಿದವರಲ್ಲ. We are not a mistake. ನಾವು ತಪ್ಪಿನಿಂದ ಹುಟ್ಟಿದವರಲ್ಲ. We should be the light of this world. ನಾವು ಈ ಲೋಕದ ಬೆಳಕಾಗಿದ್ದೇವೆ. The Bible calls us we are the mini saviors. ಸತ್ಯವೇದ ನಮ್ಮನ್ನ ಈ ರೀತಿಯಲ್ಲಿ ಕರೆಯುತ್ತಿದೆ, ನಾವು ಚಿಕ್ಕ ರಕ್ಷಕರಾಗಿದ್ದೇವೆ. Your children are the mini saviors. ನಿಮ್ಮ ಮಕ್ಕಳು ಒಬ್ಬರು ಚಿಕ್ಕ ರಕ್ಷಕನಾಗಿದ್ದಾರೆ. Pray for your children. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Hallelujah. Hallelujah. All make this prayer now. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. Everyone to close your eyes. ಈ ಸಮಯದಲ್ಲಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿರಿ. Join with me in prayer. ನನ್ನ ಜೊತೆ ಪ್ರಾರ್ಥನೆಯಲ್ಲಿ ಸೇರಿ ಬನ್ನಿರಿ. Remember your children and pray this prayer. ನಿಮ್ಮ ಮಕ್ಕಳನ್ನು ನೆನೆಸಿಕೊಂಡು ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. Pray for your daughter. Pray for your son. ನಿಮ್ಮ ಮಗನಿಗೋಸ್ಕರ ಪ್ರಾರ್ಥನೆ, ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Father, in the name of Jesus, ಕರ್ತನೇ ಯೇಸುವಿನ ನಾಮದಲ್ಲಿ I thank you for all the blessing of these young children. ಈ ಒಂದು ಮಕ್ಕಳ ಮೇಲೆ ನೀನು ಸುರಿದಿರುವ ಎಲ್ಲ ಆಶೀರ್ವಾದಕ್ಕೋಸ್ಕರವಾಗಿ ಯೇಸುವಿನ ನಾಮದಲ್ಲಿ ಸ್ತೋತ್ರ Lord, ಹೇಳುತ್ತೇನೆ. we pray that you rescue children from the shackles of darkness. ಆ ಸೈತಾನನ ಕತ್ತಲೆ ಲೋಕದ ಎಲ್ಲ ಸಂಕೋಲೆಗಳಿಂದ ಮಕ್ಕಳನ್ನ ಕಾಪಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. Pray that children shall rise to take their place in destiny. ಅವರು ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಏರುವ ಹಾಗೆ ಕರ್ತನೇ ಮಕ್ಕಳನ್ನ ನೀನು ತಾನೇ ನಡೆಸು ಎಂದು ಪ್ರಾರ್ಥಿಸುತ್ತೇವೆ. Devil shall not steal them from your purpose. ಆ ಸೈತಾನನ ಯಾವುದೇ ಕಾರಣಕ್ಕೂ ನಿನ್ನ ಉದ್ದೇಶದಿಂದ ಆ ಮಕ್ಕಳನ್ನ ದೂರಕ್ಕೆ ಎಳೆಯದಾಗೆ ನೀನು ಕಾಪಾಡು. They shall save their generation from all corruption. ಅವರ ಎಲ್ಲ ಒಂದು ಭ್ರಷ್ಟತೆಯಿಂದ ಸೈತಾನ ಅವರ ಜೀವಿತದಲ್ಲಿ ತರುವಂತ ಎಲ್ಲ ಭ್ರಷ್ಟತೆಯಿಂದ ನೀನು ಕಾಪಾಡು. Father God, save them from this evil generation. ತಂದೆಯಾದ ದೇವರೇ, ಈ ಒಂದು ಕೆಟ್ಟ ತಲೆಮಾರುಗಳಿಂದ ಉಂಟಾದ ಪರಿಣಾಮದಿಂದ ಅವರನ್ನ ಕಾಪಾಡು. I apply the blood of Jesus upon every child of God. ಎಲ್ಲಾ ಮಕ್ಕಳ ಮೇಲೆ ನಾನು ಪರಿಶುದ್ಧವಾದ ಯೇಸುವಿನ ರಕ್ತವನ್ನು ನಾನು ಪ್ರೋಕ್ಷಿಸುತ್ತಿದ್ದೇನೆ. Give them the intelligence and take them to the greater positions in every area of this world. ಈ ಲೋಕದ ಎಲ್ಲಾ ಸ್ಥಳಗಳಲ್ಲಿ ಅವರನ್ನ ಉನ್ನತ ಸ್ಥಾನಕ್ಕೆ ಮತ್ತು ಅದೇ ರೀತಿಯಲ್ಲಿ ವಿಶೇಷವಾದ ಬುದ್ಧಿವಂತಿಕೆಯನ್ನು ನೀಡಿ ನಡೆಸು. Thank you for hearing of all our prayers, O Lord. ಕರ್ತನೇ, ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿಯೇ Pray this prayer. Amen. ನಾವು ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೆನ್. Amen. ಆಮೆನ್. Hallelujah. God bless everyone according to this word of God. ಈ ದೇವರ ವಾಕ್ಯದ ಪ್ರಕಾರವೇ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Open your Bible.